ಹಲೋ ಹಾಯ್ ನಮಸ್ತೆ. ಸೊ ನಾನಿವತ್ತು ಪಿಂಕ್ ಬ್ಯಾಂಗಲ್ಸ್ ಜೊತೆ ಪಿಂಕ್ ಸ್ಯಾರಿ ಹಾಕ್ಕೊಂಡು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೈಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಈ ತಿರುವಣ್ಣಾಮಲೈ ಇರೋದು ತಮಿಳ್ನಾಡಲ್ಲಿರುವ ಅರುಣಾಚಲಮಲ್ಲಿ. ಸೊ ನನ್ನ ಜರ್ನಿ ಅವರ್ಸ್ ಬಂದುಬಿಟ್ಟು 4 ಅವರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ 200 ಕಿಲೋಮೀಟರ್ ಆಗುತ್ತೆ ತಿರುವಣ್ಣಾಮಲೈ ನಾವು ರೀಚ್ ಆಗೋದಕ್ಕೆ. ಮತ್ತು ನಾನಿಲ್ಲಿ ತೋರಿಸ್ತಾ ಇರೋದು ಪಂಚಭೂತ ಶಿವಲಿಂಗಾಸ್. ಇದರಲ್ಲಿ ಅಗ್ನಿ ಸ್ವರೂಪದ ಲಿಂಗನ ಇಲ್ಲಿ ತಿರುವಣ್ಣಾಮಲೈಯಲ್ಲಿ ಪೂಜೆ ಮಾಡ್ತಾರೆ. ಪಂಚಭೂತ ಅಂತಂದರೆ ಭೂಮಿ, ನೀರು, ಆಕಾಶ, ಗಾಳಿ ಮತ್ತು ಬೆಂಕಿ. ಸೊ ಈ ಭೂಮಿ ಪೃಥ್ವಿಲಿಂಗ, ಜಲಲಿಂಗ, ವಾಯುಲಿಂಗ, ಅಗ್ನಿಲಿಂಗ ಮತ್ತು ಆಕಾಶಲಿಂಗ ಅಂತ ಕರೀತಾರೆ. ಸೊ ಇದರಲ್ಲಿ ಅಗ್ನಿಲಿಂಗನ ತಿರುವಣ್ಣಾಮಲೈಯಲ್ಲಿ ಅರುಣಾಚಲೇಶ್ವರ ಅನ್ನೋ ಸ್ವರೂಪದಲ್ಲಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಅರುಣಾಚಲೇಶ್ವರದಲ್ಲಿ ಮುಖ್ಯವಾಗಿ ಮಾಡಲೇಬೇಕು ಅಂತ ಹೇಳೋದು ಗಿರಿ ಪ್ರದಕ್ಷಿಣೆ. ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡಲೇಬೇಕು ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಬರ್ತಾರೆ. ಜೀವನದಲ್ಲಿ ಒಂದ್ಸಲ ಆದರೂ ಹೋಗಬೇಕು, ಒಂದ್ಸಲ ಆದರೂ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿರೋ ಗಿರಿನೇ ಶಿವನ ಸ್ವರೂಪನೇ ಅಂತ ಹೇಳಿ ನಂಬ್ತಾರೆ. ಸೊ ಹಾಗಾಗಿ ಈ ಮಹಾದೇವನ ದರ್ಶನ ಮಾಡಿ ಹಾಗೆ ಗಿರಿ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿ ನಾನಿವತ್ತು ಹೋಗ್ತಾ ಇದ್ದೀನಿ. ಮತ್ತು ನಾನು ಟೆಂಪಲ್ಸ್ಗೆ ಆಲ್ಮೋಸ್ಟ್ ಸ್ಯಾರಿ ಹಾಕ್ಕೊಂಡು ಹೋಗ್ತೀನಿ. ಈ ಸ್ಯಾರಿ ಬ್ಯಾಂಗಲ್ಸ್ ನಂಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ನಾವು ಆಲ್ಮೋಸ್ಟ್ ರೀಚ್ ಆಗಿ ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ಅವರ ಕಸಿನ್ಸ್ ಆಗಿರ್ಬೋದು ಮತ್ತು ನನ್ನ ಸಿಸ್ಟರ್ ಕೂಡ ಜಾಯ್ನ್ ಆಗಿದ್ದರು ಜರ್ನಿನಲ್ಲಿ. ಸೊ ಇವ್ರು ಏನೋ ಮಾತಾಡ್ತಾ ಇದ್ದಾರೆ, ನನಗಿಲ್ಲಿ ಏನು ಅಂತ ಕೇಳಿದ್ರು ಮತ್ತು ನಾನು ಈ ಸಲ ದರ್ಶನ ಮಾಡ್ತಾ ಇರೋದು ಶಿವಂದು. ಸೊ ಹಾಗಾಗಿ ಗೋಯಿಂಗ್ ಟು ಮೀಟ್ ಮಹಾದೇವ ಅಂತ ಕೂಡ ನಾನು ಸ್ಟೇಟಸ್ ಹಾಕ್ತೀನಿ ಇಲ್ಲಿ. ಸೊ ಹೋಗ್ತಾ ಹೋಗ್ತಾ ಒಂದು ರೋಡು ತುಂಬ ಚೆನ್ನಾಗಿ ಬರುತ್ತೆ. ಗೊತ್ತಲ್ಲ, ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಸ್ನ್ಯಾಪ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಒಂದು ರೋಡ್ ಚೆನ್ನಾಗಿ ಬಂತು. ಇವ್ರು ನೋಡಿ ಮೊಬೈಲ್ ಹೆಂಗೆ ಹಿಡ್ಕೊಂಡಿದ್ದಾರೆ ಅಂತ. ಓಕೆ, ಸೊ ರೋಡ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನಿಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಟ್ ನನ್ನ ಹಸ್ಬೆಂಡ್ ತುಂಬ ರೆಗ್ಯುಲರಾಗಿ ತಿರುವಣ್ಣಾಮಲೈಗೆ ಟ್ರಾವೆಲ್ ಮಾಡ್ತಾರೆ ಅವರು. ಆ್ಯಂಡ್ ಶಿವನ್ ಟೆಂಪಲ್ಸ್ಗಳಿಗೆಲ್ಲ ತುಂಬ ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಾರೆ. ನಾನು ಹೇಗೆ ವಿಷ್ಣು, ನಾರಾಯಣ, ಕೃಷ್ಣನ ಭಕ್ತೆ ಆಗಿರ್ತೀನೋ, ಸೊ ಅದೇ ಥರ ಇವರು ಕೂಡ ಶಿವನ್ಗೆ ತುಂಬ ಡಿವೋಟಿ ಅಂತ ಹೇಳ್ಬೋದು. ಇಲ್ಲಿ ಮುಂದೆ ಹೋಗ್ತಾ ಇರೋ ಬಸ್ಸು ಕೂಡ ನಮ್ಮ ಜೊತೆನೇ ಬರ್ತಾ ಇತ್ತು ಬ್ಯಾಂಗ್ಳೂರಿಂದ. ಸೊ ಇವ್ರು ನೋಡಿ ಆ್ಯಕ್ಚುಲಿ ಹೆಂಗೆ ಫ್ರೀಯಾಗಿ ವಾಕ್ ಮಾಡ್ತಿದ್ದಾರೆ. ಸೊ ಫೈನಲಾಗಿ ನಾವಿಲ್ಲಿ ರೀಚ್ ಆದ್ವಿ. ಇನ್ನೇನು ಟೆಂಪಲ್ಗೆ ಹೋಗಿ ದರ್ಶನ ಮಾಡಬೇಕೀಗ. ಟೆಂಪಲ್ ಮಾತ್ರ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ನೋಡಿ. ಸೊ ಫೈನಲಿ ಐ ಆಮ್ ಹಿಯರ್ ಟುಡೇ ಅರುಣಾಚಲೇಶ್ವರ ಟೆಂಪಲ್. ಓಕೆ, ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಮಾತ್ರ ಬ್ಯೂಟಿಫುಲ್. ಸೊ ನಾನಿಲ್ಲಿ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ, ಈ ಟೆಂಪಲ್ ಗೋಪುರಗಳಿಗೆ ತುಂಬ ಫೇಮಸ್ ಅಂತ ಹೇಳ್ಬೋದು. ತುಂಬ ಸುಂದರವಾಗಿ ಕಾಣಿಸುತ್ತೆ. ಆ್ಯಂಡ್ ನಾನಿಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಹೇಳಿದ್ನಲ್ಲ, ಇಲ್ಲಿ ಅದೇ ಗಿರಿ ಮೇಲೆ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ 21 ದಿನಗಳ ಕಾಲ ಅಖಂಡ ಜ್ಯೋತಿನ ಬೆಳಗ್ತಾರೆ ಇಲ್ಲಿ. ಸೊ ಆ ಜ್ಯೋತಿ ದರ್ಶನಕ್ಕೋಸ್ಕರ ಜನಸಾಗರ ಅಂತ ಕೂಡ ಹೇಳ್ಬೋದು. ಅಷ್ಟು ಕ್ರೌಡ್ ಇರುತ್ತೆ ಆ ಟೆಂಪಲ್ಸ್ ಮಧ್ಯದಲ್ಲಿ, ಆ ಗಿರಿ ಮೇಲೆ. ಸೊ ಅದೇ ಗಿರಿನ ಇಲ್ಲಿ ನಾವು ಶಿವನ ಸ್ವರೂಪ ಅಂತ ಹೇಳಿ ಪೂಜೆ ಮಾಡ್ತಾರೆ. ಸೊ ಆ ಜ್ಯೋತಿ ಬೆಳಕನ್ನು ಕೂಡ ನಾವು ದರ್ಶನ ತಗೊಳ್ತೀವಿ. ಬಟ್ ನಾನು ಯಾವತ್ತೂ ಹೋಗಿಲ್ಲ. ಬಟ್ ಇದು ನನ್ನ ಹಸ್ಬೆಂಡ್ ಹೇಳಿದ್ದು. ಸೊ ಇದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಬಟ್ ಅದೇ ಗಿರಿನ ನಾವು ಪ್ರದಕ್ಷಿಣೆ ಹಾಕ್ತೀವಿ ಇಲ್ಲಿ. ಸೊ ಅದು 14 ಕಿಲೋಮೀಟರ್ ಆಗಿರುತ್ತೆ. ಬರೀ ಕಾಲಲ್ಲೇ ನಾವು ಪ್ರದಕ್ಷಿಣೆ ಹಾಕ್ತೀವಿ ಇಲ್ಲಿ. ಮತ್ತು ನಾವು ಸುತ್ತ ನಮಗೆ ಅಷ್ಟಲಿಂಗ ದರ್ಶನ ಕೂಡ ಆಗುತ್ತೆ ಇಲ್ಲಿ. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ನಾನು ಇವಾಗ ಪ್ರದಕ್ಷಿಣೆ ಅಂದರೆ ಗಿರಿ ಪ್ರದಕ್ಷಿಣೆ ಹಾಕೋದನ್ನ ನನಗೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಸೊ ಇದು ಗಿರಿ ಮೇಲೆ ಟೆಂಪಲ್ ಮಾತ್ರ ತುಂಬ ಸುಂದರವಾಗಿ ಕಾಣಿಸುತ್ತೆ. ಫೋಟೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ನಿಮಗೂ ಡೈರೆಕ್ಟಾಗಿ ಅದೇ ಥರ ದರ್ಶನ ಆಗುತ್ತೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೇ ಆ್ಯಕ್ಚುಲಿ ಗೋಪುರ. ಸೊ ಸನ್ಸೆಟ್ ವ್ಯೂವಲ್ ಟೆಂಪಲ್ ಈ ಥರ ಕಾಣಿಸುತ್ತೆ ನೋಡಿ. ಸೊ ಇದು ನೈಟ್ ವ್ಯೂ ಅಂತ ಹೇಳ್ಬೋದು. ಲೈಟಿಂಗ್ಸ್ ಆ್ಯಕ್ಚುಲಿ ಇಲ್ಲಿ ಹುಣ್ಣಿಮೆಗೆ ತುಂಬ ಕ್ರೌಡ್ ಇರುತ್ತೆ. ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ಹಾಕೋರು ತುಂಬ ಜಾಸ್ತಿ ಇರ್ತಾರೆ. ತುಂಬ ಜನ ಸಾಧು ಸಂತರು ಕೂಡ ಅಲ್ಲೇ ಇರ್ತಾರೆ. ಹುಣ್ಣಿಮೆ ಟೈಮಲ್ಲಿ ನಾವು ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಸೊ ನೀವು ನಾರ್ಮಲಾಗಿ ಪ್ರದಕ್ಷಿಣೆ ಹಾಕಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಫಸ್ಟ್ ಗಿರಿ ಪ್ರದಕ್ಷಿಣೆ ಆಗೋಕ್ಕೂ ಮುಂಚೆ ದರ್ಶನಕ್ಕಂತ ಹೇಳಿ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ.
ಸೊ ಇಲ್ಲೆಲ್ಲ ನಮಗೆ ವಿ ಐ ಪಿ ಟಿಕೆಟ್ಸು ಇನ್ಫ್ಲೂಯೆನ್ಸ್ ಅದೆಲ್ಲ ಏನೂ ಸಿಗೋದಿಲ್ಲ, ಆಗಲ್ಲ. ಇದೊಂದು ಟೆಂಪಲ್ ಮಾತ್ರ ಗೊತ್ತಿಲ್ಲ ಇನ್ನು ಬೇರೆ ಕಡೆ ಹೆಂಗಿದೆ ಅಂತ. ಬಟ್ ನಮಗೆ ಎಲ್ಲೋ ವಿ ಐ ಪಿ ಟಿಕೆಟ್ಸು ಅದು ಇದು ಏನೂ ಸಿಗಲಿಲ್ಲ. ಸೊ ಇಲ್ಲಿ ನಮಗೆ ಉತ್ಸವ ಮೂರ್ತಿ ದರ್ಶನ ಆಯಿತು. ಉತ್ಸವ ಮೂರ್ತಿ ದರ್ಶನ ಆದಮೇಲೆ ನಮಗೆ ಒಳಗಡೆ ದೇವ್ರ ದರ್ಶನ ಆಗುತ್ತೆ. ಸೊ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಅದಕ್ಕೂ ಮುಂಚೆ ಇಲ್ಲಿ ದೇವ್ರ ದರ್ಶನಗಿಂತ ಮುಂಚೆ ನಮಗೆ ಸಂಜೆ ಟೈಮಲ್ಲಿ ಇಲ್ಲಿ ನಂದಿ ಪೂಜೆ ತುಂಬ ಫೇಮಸ್ ಆ್ಯಕ್ಚುಲಿ, ನಂದಿ ದೇವದು. ಸೊ ನಂದಿ ಪೂಜೆ ಮಾತ್ರ ತುಂಬ ಅದ್ಭುತವಾಗಾಯಿತು. ಅದು ನಂಗೆ ದರ್ಶನ ಅಂತೂ ನನಗಿನ್ನೂ ಕಣ್ಣಲ್ಲೇ ಇದೆ. ಇದು ನೈಟ್ ಲುಕ್ ಟೆಂಪಲ್ ಆ್ಯಕ್ಚುಲಿ, ನಾವು ಕ್ಯೂವಲ್ಲೇ ಇದ್ದಿದ್ದು. ಸೊ ಈಗ ನಂದಿ ಪೂಜೆ ನಡೀತಾ ಇದೆ. ಸೊ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಮಗೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಯಿತು, ಎಷ್ಟು ಚೆನ್ನಾಗಿ ಕ್ರೌಡ್ ಇತ್ತು ಅಂತ. ಬಟ್ ನಾವು ಕ್ಯೂವಲ್ಲಿ ಇದ್ದೀವಿ, ಈ ಕಡೆ ಈ ಜಾಗದಲ್ಲಿ ನಾವು ಯಾರೂ ಹೋಗೋದಕ್ಕಾಗಿರಲಿಲ್ಲ. ಬಟ್ ಅಲ್ಲಿರೋ ಜನಗಳೆಲ್ಲ ಕುತ್ಕೊಂಡಿರೋ ಜನಗಳೆಲ್ಲ ನಿಂತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ದು. ತುಂಬ ಡಿವೈನ್ ಫೀಲ್ ಆಗ್ತಾಯಿತ್ತು ನಮಗೆಲ್ಲ. ಸೊ ಇದೆ ನಂದಿ ಟೆಂಪಲ್. ನಂದಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ನನಗೆ ಆ್ಯಕ್ಚುಲಿ ಶಿವನ್ ಟೆಂಪಲ್ಗೆ ಹೋದಾಗೆಲ್ಲ ನಾನು ಟಚ್ ಮಾಡಿ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಬಿಕಾಸ್ ನಾವು ಶಿವನ್ ಟೆಂಪಲ್ಗೆ ಹೋಗಿದಾಗ ನಾವು ನಂದಿನ ಟಚ್ ಮಾಡಿ ಮುಟ್ಟಿ ನಮಸ್ಕಾರ ಮಾಡಿದಾಗ ನಂದಿ ಶಿವನ್ಗೆ ಇನ್ಫಾರ್ಮ್ ಮಾಡ್ತಾರಂತೆ, ಇವ್ರು ಬಂದಿದ್ದರು ನಿನ್ನ ದರ್ಶನಕ್ಕೋಸ್ಕರ, ಯಾವುದೋ ಬೇಡಿಕೆ ಇಟ್ಟೋಗಿದ್ದಾರೆ ಅಂತ ಹೇಳುತ್ತೆ ಅಂತೆ. ಇದನ್ನು ನಾನು ನಮ್ಮ ಅಜ್ಜಿ ಹೇಳೋದನ್ನ ಕೇಳಿದ್ದೆ ನಾನು ಯಾವಾಗೋ. ಸೊ ಹಾಗಾಗಿ ನಾನು ಪ್ರತಿ ಸಲ ಕೂಡ ಹೋದಾಗಲೇ ನಾನು ನಂದಿನ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಸೊ ನಂದಿಗೆ ಪುಷ್ಪ ಅಲಂಕಾರ ಅಂತ ಹೇಳ್ಬೋದು. ಹೂವಿಂದ ಫುಲ್ಲು ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ. ಇಷ್ಟು ಕ್ರೌಡಲ್ಲಿ ನಾನು ಒಳಗಡೆ ಲಾಕ್ ಆಗಿದ್ದೆ. ಸೊ ಒಳಗಡೆಯಿಂದ ನಾನು ಈ ಥರ ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ನಮಗೆ ಇಲ್ಲಿ ದರ್ಶನ ಕೂಡ ಚೆನ್ನಾಗಿ ಆಯಿತು. ಇವಾಗ ಉತ್ಸವ ಮೂರ್ತಿ ಒಳಗಡೆ ಹೋಗ್ತಾ ಇದೆ. ಸೊ ಉತ್ಸವ ಮೂರ್ತಿ ಒಳಗಡೆ ಹೋಗಿದ ಮೇಲೆ ನಮಗೆ ಶಿವನ ದರ್ಶನ ಆಗುತ್ತೆ ಇಲ್ಲಿ. ಅದು ಕೂಡ ತುಂಬ ಚೆನ್ನಾಗಾಯಿತು ನಮಗೆ. ಸೊ ಇಲ್ಲಿ ಆ್ಯಕ್ಚುಲಿ ನಂದಿದು ಪೂಜೆ ತುಂಬ ಅಂದರೆ ತುಂಬ ಹೊತ್ತಿತ್ತು. ನಾವು ಕ್ಯೂವಲ್ಲಿ ತುಂಬ ಹೊತ್ತಿದ್ವಿ. ಸೊ ಹಾಗಾಗಿ ನಾನು ಫುಲ್ ವಿಡಿಯೋ ಮಾಡ್ತಾಯಿದ್ದೆ. ಅದು ಲೈಟಿಂಗ್ಸಿಗೆ ಆ ನಂದಿಗೆ ಮತ್ತು ಹೂ ಹಾಕಬೇಕಾದ್ರೆ ನಮಗೆ ರಿಯಲ್ ನಂದಿ ದೇವನೇ ಬಂದಂಗೆ ಆ ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ನಂದಿ ಫೀಸು ಅದೆಲ್ಲ ಒಂಥರ ಈ ಮೂವಿನಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಕಾಣಿಸ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಗೋಪುರ ಕೂಡ ನೈಟಲ್ಲಿ ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತೋರಿಸ್ತೀನಿ ನೋಡಿ ನಾನು. ಸೊ ಆ ಥರ ಈ ಥರ ಕಾಣಿಸ್ತಾ ಇತ್ತು. ಸೊ ಇದಾದಮೇಲೆ ನಮಗೆ ಆ್ಯಕ್ಚುಲಿ ಶಿವಂದು ದರ್ಶನ ಆಗುತ್ತೆ. ನಾವು ಕ್ಯೂವಲ್ಲಿ ತುಂಬ ಹೊತ್ತು ನಿಂತ್ಕೊಂಡ್ವಿ, ವೆಯ್ಟ್ ಮಾಡಿದ್ವಿ. ಸೊ ನೈಟ್ ಆ್ಯಕ್ಚುಲಿ ನಾವು ಶಿವಂದು ದರ್ಶನ ಮಾಡಿಕೊಂಡು ಮತ್ತು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಗಿರಿ ಪ್ರದಕ್ಷಿಣೆಗೆ ನಾವು ಅರ್ಲಿ ಮಾರ್ನಿಂಗೇ ಹೋಗ್ತೀವಿ. ನಾವು ಹೋಗಿದ್ದು ಆ್ಯಕ್ಚುಲಿ 4 o'clockಗೇನೋ. ಸೊ ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಥರ ಗಿರಿ ಪ್ರದಕ್ಷಿಣೆ ಮಾಡಬೇಕು, ಏನು ಮಾಡಬೇಕು, ಯಾವ ಟೈಮಲ್ಲಿ ಹೋದರೆ ಒಳ್ಳೆಯದು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ಫೈನಲಾಗಿ ನಮಗೆ ದರ್ಶನ ಆಗ್ತಾ ಇದೆ. ಅರುಣಾಚಲೇಶ್ವರದು ಅಗ್ನಿಯ ಸ್ವರೂಪ ಅಂತ ಹೇಳ್ಬೋದು ಇದನ್ನು. ಈ ದರ್ಶನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮಗೆಲ್ಲ. ಸೊ ನಾನಿಲ್ಲಿ ಸ್ವಲ್ಪ ದರ್ಶನ ಮುಗಿಸ್ಕೊಂಡು ಟೆಂಪಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ವಲ್ಪ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಟೆಂಪಲ್ ಎಲ್ಲ. ಸೊ ಫೈನಲ್ ಆಗಿ ಬೆಳಗ್ಗೆ 4:30ಗೆ ರಾಜಗೋಪುರಮಿಂದ ನಾವು ಗಿರಿ ಪ್ರದಕ್ಷಿಣೆ ಹಾಕಬೇಕು ಪೂರ್ವ ದಿಕ್ಕಿನಲ್ಲಿ. ಸೊ ಗಿರಿ ಪ್ರದಕ್ಷಿಣೆ ಹಾಕೋಕ್ಕೂ ಮುಂಚೆ ನಾವಿಲ್ಲಿ ಕರ್ಪೂರನ ಬೆಳಗ್ತೀವಿ. ಬೆಳಗ್ಗೆ ಆದಮೇಲೆ 5:30 ಆಗುತ್ತೆ ನಾವು ಸ್ಟಾರ್ಟ್ ಮಾಡೋಷ್ಟರಲ್ಲಿ. 14 ಕಿಲೋಮೀಟರ್ 14 ಕಿಲೋಮೀಟರ್ ಬರೀಗಾಲಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಹಾಕ್ತೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಸಿಸ್ಟರ್ ಮತ್ತು ನನ್ನ ಕಸಿನ್, ಅಂದರೆ ನನ್ನ ಹಸ್ಬೆಂಡ್ ಕಸಿನ್ ಸಿಸ್ಟರ್ಸ್. ಸೊ ಇಲ್ಲಿ ಕಾಣಿಸ್ತಿರೋದ್ರಲ್ಲಿ ನಾವು ಪ್ರೆಸೆಂಟಾಗಿ ಇವಾಗ ಇರೋದು ನಾವು ಇಂದ್ರಲಿಂಗಂ ಅದೇ ಲೊಕೇಶನಲ್ಲೇ ನಾವಿರೋದು. ಸೊ ಅಲ್ಲಿಂದ ನಮಗೆ ಅಷ್ಟಲಿಂಗಗಳು ನಮಗೆ ಸಿಗುತ್ತೆ. ಸೊ ಫೈನಲ್ ಆಗಿ ನಾವು ಮತ್ತೆ ಟೆಂಪಲ್ ಮುಂದೆ ಬರ್ತೀವಿ.
ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಇಸ್ ದ ಲೈಕ್ ಅ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ. ಮತ್ತು ತುಂಬ ಜಾಸ್ತಿ ಇಲ್ಲಿ ನಿಮಗೆ ಡಿವೈನ್ ಫೀಲ್ ಜಾಸ್ತಿ ಇನ್ನೂ ಆಗಬೇಕು ಅಂತ ಅಂದರೆ ಒಂದು ಒಳ್ಳೆ ದಿನ ಯಾವುದು ಪರ್ಫೆಕ್ಟ್ ಡೇ ಅಂದರೆ ಇಲ್ಲಿ ಹುಣ್ಣಿಮೆ ದಿನದಲ್ಲಿ ಆಗ್ತಾರೆ ತುಂಬ ಜನ. ಬಟ್ ಆ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ನಮಗೆ ಅಷ್ಟಲಿಂಗಗಳ ದರ್ಶನ ಆಗುತ್ತೆ. ಅಷ್ಟಲಿಂಗಗಳ ದರ್ಶನ ಅಂದರೆ ಯಾವ್ದ್ಯಾವುದು ಅಂತ ಅಂದರೆ ಒಂದು ಸ್ಟಾರ್ಟಿಂಗೆಲ್ಲ ನಮಗೆ ಸಿಗೋದು ಇಂದ್ರಲಿಂಗ. ಸೊ ಇಲ್ಲಿರೋ ಇಂದ್ರಲಿಂಗನ ಪ್ರತಿಷ್ಠಾಪನೆ ಮಾಡಿರೋದೇ ದೇವೇಂದ್ರ ಅಂತ ಹೇಳ್ತಾರೆ. ಸೊ ನಾವು ಲಿಂಗದ ದರ್ಶನ ಮಾಡಿದ್ರೆ ನಮಗೆ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದಾದಮೇಲೆ ನಮಗೆ ಸಿಗೋದೇ ಅಗ್ನಿಲಿಂಗ. ಸೊ ಇಲ್ಲಿರೋ ಲಿಂಗದ ಅಧಿಪತಿ ಬಂದುಬಿಟ್ಟು ಚಂದ್ರದೇವ ಆಗ್ತಾರೆ. ಇಲ್ಲೂ ನಮಗೆ ದರ್ಶನ ಆಗಿಬಿಟ್ಟು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಮತ್ತು ನಮಗೆ ನೆಕ್ಸ್ಟ್ ಯಮಲಿಂಗ ಸಿಗುತ್ತೆ. ಇಲ್ಲಿರೋ ಲಿಂಗಕ್ಕೆ ಆ ಯಮದೇವನೇ ಬಂದುಬಿಟ್ಟು ಪೂಜೆ ಮಾಡ್ತಾರೆ ಅನ್ನೋದಿದೆ. ಇದಾದಮೇಲೆ ನಮಗೆ ನೆಕ್ಸ್ಟ್ ಸಿಗೋದು ನೈಋತ್ಯ ಲಿಂಗ ಅಂತ ಹೇಳ್ತಾರೆ. ಸೊ ಇದು ನೈಋತ್ಯ ಅನ್ನೋದು ಒಬ್ಬ ರಾಕ್ಷಸ ಲಿಂಗನ ಪೂಜೆ ಮಾಡೋದು. ಸೊ ಇದಕ್ಕೆ ಆ್ಯಕ್ಚುಲಿ ರಾಹುದೇವ ಅಧಿಪತಿ ಆಗಿರ್ತಾರೆ. ಸೊ ಇಲ್ಲಿ ನಾವು ದರ್ಶನ ಮಾಡೋದ್ರಿಂದ ನಮಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ರಾಹು ದೋಷಗಳಾಗಿರ್ಬೋದು, ಇದರಿಂದ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದು ಕೂಡ. ಇದಾದಮೇಲೆ ನಮಗೆ ಸೂರ್ಯಲಿಂಗದ ದರ್ಶನ ಆಗುತ್ತೆ. ಸೂರ್ಯಲಿಂಗಕ್ಕೆ ಅಂದರೆ ಈ ಲಿಂಗನ ಸೂರ್ಯದೇವನೇ ಸ್ವತಃ ಬಂದುಬಿಟ್ಟು ಪೂಜೆ ಮಾಡ್ತಾರೆ ಅನ್ನೋದು ಕೂಡ ಇದೆ. ಸೊ ನಾವು ಹಾಗೆ ಹೋಗ್ತಾ ಇಲ್ಲಿ ನಮಗೆ ಟೋಪಿ ಅಮ್ಮದ ದರ್ಶನ ಕೂಡ ಆಗುತ್ತೆ. ಟೋಪಿ ಅಮ್ಮ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ ಇಲ್ಲಿ. ಸೊ ಇಲ್ಲಿ ತುಂಬ ಫೇಮಸ್ ಟೋಪಿ ಅಮ್ಮ ಅಂತ ಅಂದರೆ ಅದನ್ನು ಇನ್ನೊಂದು ಸಲ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ರೀಸೆಂಟಾಗಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಹೀಗಿರುತ್ತೆ ಕ್ರೌಡು, ಮತ್ತು ಹುಣ್ಣಿಮೆ ಟೈಮಲ್ಲಿ ಕೂಡ ಇದೇ ಥರ ಇರುತ್ತೆ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಯಾರಾದರೂ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಹೋಗಿ, ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡ್ಸಲ್ಲಿ ತುಂಬ ಕ್ರೌಡ್ ಇರುತ್ತೆ. ನಮಗಿಲ್ಲಿ ನೆಕ್ಸ್ಟ್ ಸಿಗೋದೇ ವರುಣಲಿಂಗ. ಈ ವರುಣಲಿಂಗಕ್ಕೆ ಅಧಿದೇವತೆ ಬಂದುಬಿಟ್ಟು ಶನೇಶ್ವರ ಆಗಿರ್ತಾರೆ. ಸೊ ನಾವು ಲಿಂಗದ ದರ್ಶನ ಮಾಡಿದ್ರೆ ನಮಗೆ ಶನಿ ದೋಷಗಳಾಗಿರ್ಬೋದು ಅದರಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ. ಸೊ ಇದೇ ಥರನೇ ನಮಗೆ ವಾಯುಲಿಂಗ, ಚಂದ್ರಲಿಂಗ, ಕುಬೇರಲಿಂಗದ ಕೂಡ ದರ್ಶನ ಆಗುತ್ತೆ. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು, ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ನಾನು ಮತ್ತೆ ಫೈನಲ್ ಆಗಿ ಟೆಂಪಲ್ ಮುಂದೆ ನಾನು ಮತ್ತೆ ಬರ್ತೀನಿ. ಸೊ ಲಾಸ್ಟ್ಗೆ ಒಂದು ಫೋಟೋ ಅಂತ ನಾನು ತೆಗೆಸ್ಕೊತೀನಿ, ಟೆಂಪಲ್ಗೆ ಬಂದಿದ್ದೀನಿ ಅಂತ ಹೇಳಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. 14 ಕಿಲೋಮೀಟರ್ ಆ್ಯಕ್ಚುಲಿ ನಾನು ಶಿವನ್ ಟೆಂಪಲ್ಗೆ ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ ನಾನು ಫಸ್ಟ್ ಟೈಮ್ ಬಂದುಬಿಟ್ಟು ಕೇದಾರ್ನಾಥ್ ನಾನು ಟ್ರೆಕ್ಕಿಂಗ್ ಮಾಡಿದ್ದೆ. ಅದು ಕೂಡ ನನ್ನ ಲೈಫಲ್ಲಿ ಫಸ್ಟ್ ಟ್ರೆಕ್ಕಿಂಗ್ ಆಗಿತ್ತು. ಸೊ ಇದು ನನ್ನ 14 ಕಿಲೋಮೀಟರ್ ಬರೀ ಕಾಲಲ್ಲ. ಇದು ಕೂಡ ತುಂಬ ಚೆನ್ನಾಗಾಯಿತು. ಅರ್ಲಿ ಮಾರ್ನಿಂಗು ಬಿಸಿಲು ಆ ಥರ ಏನೂ ಇರಲಿಲ್ಲ. ಆ್ಯಂಡ್ ಟೆಂಪಲ್ ಒಳಗಡೆ ದರ್ಶನ ಕೂಡ ಇನ್ನೊಂದು ಸಲ ಮಾಡಿದ್ವಿ. ನಾವು ಸ್ಟೇ ಆಗಿದ್ದು ಬಂದುಬಿಟ್ಟು ಟೆಂಪಲ್ ಪಕ್ಕದಲ್ಲೇ ಅರುಣಾಚಲೇಶ್ವರ ಅನ್ನೋ ಹೋಟೆಲಲ್ಲಿ ನಾವು ಸ್ಟೇ ಆಗಿದ್ವಿ. ಟೆಂಪಲಿಂದ ಈ ಹೋಟೆಲ್ 100 to 200 ಮೀಟರಲ್ಲಿ ಇದೆ. ಈ ಡಿಸ್ಟೆನ್ಸಲ್ಲಿ ನೀವು ಜಸ್ಟ್ ಬೈ ವಾಕಬಲ್ಲೇ ನೀವು ಟೆಂಪಲ್ ಹತ್ರ ಹೋಗ್ಬೋದು. ಮತ್ತು ಇಲ್ಲಿಂದ ನಿಮ್ಗೆ ತುಂಬ ನಿಯರ್ ಆಗುತ್ತೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಅಂದರೆ. ಆ್ಯಂಡ್ ಫುಡ್ ಎಲ್ಲ ಅಲ್ಲೇ ಸಿಗುತ್ತೆ, ನಿಮ್ಗೆ ಬೇಕಾದರೆ ಹೊರಗಡೆ ಕೂಡ ಮಾಡ್ಬೋದು. ಬಟ್ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಅವೈಲಬಲ್ ಇರೋದಿಲ್ಲ. ಸೊ ಇಲ್ಲಿ ನನಗೆ ಟೆಂಪಲ್ ಹತ್ರನೇ ಒಂದು ಡೆಮೋ ಸ್ಟೈಲ್ ಟೆಂಪಲ್ ಲುಕ್ದು ಒಂದು ಸಿಕ್ತು. ತುಂಬ ಚೆನ್ನಾಗಿತ್ತು ಅದು ಕೂಡ. ಇದ್ರದ್ದು ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಗೋಪುರಗಳು ತುಂಬ ಫೇಮಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ದೇವಸ್ಥಾನದಲ್ಲಿ ಗೋಪುರಗಳೇ ತುಂಬ ಫೇಮಸ್ ಅಂತ ಅನಿಸುತ್ತೆ. ತುಂಬ ಅದೇ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮದುವೆ ಆದಮೇಲೆ ಮೊದಲನೇದು ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ದು ಅಂದರೆ ಅದೇ ತಿರುವಣ್ಣಾಮಲೈ ಆಗಿತ್ತು. ಇಲ್ಲಿ ನಾವು ಮುಗಿಸ್ಕೊಂಡು ಇದಾದಮೇಲೆ ನಾವು ತಿರುಪತಿಗೆ ಮತ್ತೆ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಫೈನಲ್ ಆಗಿ ನನ್ನ ದರ್ಶನ, ಗಿರಿ ಪ್ರದಕ್ಷಿಣೆ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೊಂದು ಸಲ ನಾನು ಟೆಂಪಲ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದಾದಮೇಲೆ ನಾನು ಟಿಫನ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಇಡ್ಲಿ ಚಟ್ನಿ ಜಾಸ್ತಿ ಇಷ್ಟಪಡ್ತೀನಿ, ಜಾಸ್ತಿ ಅದೇ ತೊಗೊಳ್ತಿರ್ತೀನಿ. ಹಾಗಾಗಿ ಇಡ್ಲಿ ಚಟ್ನಿ ತೊಗೊಳ್ತಿದ್ದೆ. ಸೊ ಇದು ನೈಟ್ ಲುಕ್ ಟೆಂಪಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಏನಂದರೆ ನೀವು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೂ ಮುಂಚೆ ಗಿರಿ ಪ್ರದಕ್ಷಿಣೆನ ರಾಜಗೋಪುರಮಿಂದನೇ ಸ್ಟಾರ್ಟ್ ಮಾಡಬೇಕು. ಟೆಂಪಲಿನ ಪೂರ್ವ ದಿಕ್ಕಿನ ಕಡೆಗೆ ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಬಂದುಬಿಟ್ಟು ಮೇನ್ ಟೆಂಪಲ್ ಮುಂದೆ ಎಂಡ್ ಮಾಡಬೇಕು ಅನ್ನೋದು ಇದೆ. ಸೊ ಇದಾಗಿತ್ತು ನನ್ನ ಇಂದಿನ ತಿರುವಣ್ಣಾಮಲೈಯ ಟ್ರಾವೆಲ್ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಂದೇನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ನಾನು ತಿದ್ಕೊಳ್ತೀನಿ. ಸೊ ಇದು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.